ಕನ್ನಡ ಸಿನಿಮಾ ಇತಿಹಾಸದಲ್ಲಿ ದ್ವೀಪ ಎಂಬ ಸಿನಿಮಾ ಒಂದು ಅದ್ಭುತ ಕಾವ್ಯ. ದ್ವೀಪ ಈ ಸಿನಿಮಾವನ್ನು ನಿರ್ದೇಶಿಸಿದ್ದವರು ಭಾರತೀಯ ಪ್ಯಾರಲ್ ಸಿನಿಮಾದ ಮಹಾನ್ ನಿರ್ದೇಶಕರಲ್ಲಿ ಒಬ್ಬರಾದ ಗಿರೀಶ್ ಕಸರವಲ್ಲಿ. ಪ್ರಕೃತಿ, ಮನುಷ್ಯನ ಬದುಕು, ಭಾವನೆಗಳು ಮತ್ತು ಸ್ಥಳಾಂತರದ ನೋವನ್ನು ಇಷ್ಟು ನೈಜವಾಗಿ ತೋರಿಸಿದ ಸಿನಿಮಾ ತುಂಬಾ ವಿರಳ. ಈ ಚಿತ್ರದ ಕಥೆ ಪ್ರಸಿದ್ಧ ಲೇಖಕ ನಾ ಡಿಸೋಜಾ ಅವರ ಕಾದಂಬರಿಯನ್ನು ಆಧರಿಸಿದೆ. ಒಂದು ಅಣೆಕಟ್ಟು ನಿರ್ಮಾಣದಿಂದ ಗ್ರಾಮಗಳು ನೀರಿನಲ್ಲಿ ಮುಳುಗುವ ಪರಿಸ್ಥಿತಿ ಬರುತ್ತದೆ. ಎಲ್ಲರೂ ಊರು ಬಿಟ್ಟು ಹೋಗುತ್ತಾರೆ. ಆದರೆ ನಾಗಿ ಎಂಬ ಹೆಣ್ಣು ತನ್ನ ನೆಲ, ತನ್ನ ಬದುಕು, ತನ್ನ ಆತ್ಮವನ್ನು ಬಿಟ್ಟು ಹೋಗಲು ಸಿದ್ಧಳಾಗುವುದಿಲ್ಲ. ಆ ಪಾತ್ರದಲ್ಲಿ ನಟಿಸಿದ್ದವರು ದಕ್ಷಿಣ ಭಾರತದ ಅದ್ಭುತ ನಟಿ ಸೌಂದರ್ಯ. ಸೌಂದರ್ಯ ಅವರ ಅಭಿನಯ ಈ ಸಿನಿಮಾದ ಆತ್ಮವೇ ಆಗಿತ್ತು. ಗ್ಲಾಮರ್ ಪಾತ್ರಗಳಿಂದ ಪ್ರಸಿದ್ಧರಾಗಿದ್ದ ಅವರು ನಾಗಿ ಪಾತ್ರದಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗಿದ್ದರು. ಕಣ್ಣಿನ ಭಾವನೆ, ಮೌನ, ನೋವು, ಕೋಪ, ಪ್ರೀತಿ ಯಾವುದೇ ಡೈಲಾಗ್ ಇಲ್ಲದೇ ಕೂಡ ಅವರ ಅಭಿನಯ ಮನಸ್ಸನ್ನು ತಟ್ಟುತ್ತದೆ. ಹಲವರು ಈ ಸಿನಿಮಾವನ್ನು ಸೌಂದರ್ಯ ಅವರ ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಎಂದು ಕರೆಯುತ್ತಾರೆ. ವಿಶೇಷ ಅಂದ್ರೆ ಈ ಸಿನಿಮಾವನ್ನು ಅವರು ತಾವೇ ನಿರ್ಮಿಸಿದ್ದರೂ ಕೂಡ. ಚಿತ್ರದ ಸಿನಿಮಾಟೋಗ್ರಫಿ ಮತ್ತೊಂದು ದೊಡ್ಡ ಶಕ್ತಿ. ಮಲೆನಾಡಿನ ಮಳೆ, ನದಿ, ಕಾಡು, ಮಂಜು, ನೀರಿನ ಭೀಕರತೆ ಇವೆಲ್ಲವನ್ನೂ ಛಾಯಾಗ್ರಾಹಕ ಎಚ್.ಎಂ. ರಾಮಚಂದ್ರ ಅದ್ಭುತವಾಗಿ ಸೆರೆಹಿಡಿದಿದ್ದರು. ಪ್ರತಿಯೊಂದು ಫ್ರೇಮ್ ನೋಡಿದರೆ ಪೇಂಟಿಂಗ್ ನೋಡಿದ ಅನುಭವ ಬರುತ್ತದೆ ಎಂದು ಸಿನಿಪ್ರೇಮಿಗಳು ಹೇಳುತ್ತಾರೆ. ದ್ವೀಪ ಕೇವಲ ಸಿನಿಮಾ ಅಲ್ಲ, ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಹೋರಾಟದ ಕಾವ್ಯ. ಈ ಚಿತ್ರದಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಕಡಿಮೆ ಇದ್ದರೂ ಇಮೋಷನ್ಸ್ ತುಂಬಾ ಆಳವಾಗಿವೆ. ಅದಕ್ಕಾಗಿಯೇ ಇಂದಿಗೂ ಈ ಸಿನಿಮಾ ಕ್ಲಾಸಿಕ್ ಮಾಸ್ಟರ್ಪೀಸ್ ಎಂದು ಗೌರವಿಸಲ್ಪಡುತ್ತದೆ. ಈ ಸಿನಿಮಾ ರಾಷ್ಟ್ರಮಟ್ಟದಲ್ಲೂ ದೊಡ್ಡ ಸಾಧನೆ ಮಾಡಿತು. ಬೆಸ್ಟ್ ಫೀಚರ್ ಫಿಲ್ಮ್ ರಾಷ್ಟ್ರೀಯ ಪ್ರಶಸ್ತಿ ಗೆದ್ದಿತು. ಜೊತೆಗೆ ಬೆಸ್ಟ್ ಸಿನಿಮಾಟೋಗ್ರಫಿ ನ್ಯಾಷನಲ್ ಅವಾರ್ಡ್ ಕೂಡ ಪಡೆದುಕೊಂಡಿತು. ಕರ್ನಾಟಕ ರಾಜ್ಯ ಪ್ರಶಸ್ತಿ, ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಸ್ವೀಪ್ ಮಾಡಿತು. ಸೌಂದರ್ಯ ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ಪ್ರಶಸ್ತಿ ಬಂದಿತು. ಅತ್ಯಂತ ಹೆಮ್ಮೆಯ ವಿಷಯ ಏನೆಂದರೆ ದ್ವೀಪ ಸಿನಿಮಾ ನ್ಯೂಯಾರ್ಕ್, ರಾಟರ್ಡ್ಯಾಮ್, ಮಾಸ್ಕೋ ಸೇರಿದಂತೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲೂ ಪ್ರದರ್ಶನ ಕಂಡಿತು. ಕನ್ನಡ ಸಿನಿಮಾದ ಗಂಭೀರ ಕಲಾತ್ಮಕ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದ ಸಿನಿಮಾಗಳಲ್ಲಿ ದ್ವೀಪ ಒಂದು.